ಈ ವಿಡಿಯೋದೊಳಗೆ ಒಂದು ಏನದ ಆರ್ದ್ರತೆ. ಆರ್ದ್ರತೆ ಅಂದರೆ ಹ್ಯುಮಿಡಿಟಿ. ಎರಡನೇದು ಕ್ಲೌಡ್ಸ್ ಅಂದರೆ ಮೋಡಗಳಲ್ಲಿ ಪ್ರಕಾರಗಳು ಮತ್ತು ಅದಕ್ಕೆ ಕೇಳಿರುವ ಎಲ್ಲ ಪ್ರಶ್ನೋತ್ತರಗಳು. ಫಸ್ಟ್ ಈ ನಾಲ್ಕೆರಡು ವಿಚಾರಗಳನ್ನು ಮೊದಲು ಬೇಸಿಕ್ ಗೊತ್ತಿರಲಿ ನಮಗೆ. ನೀರಿನ ಹನಿ ದುಂಡಾಗಿರಲು ಕಾರಣ, ಇದು ಕೇಳ್ತಾರೆ ಎಕ್ಸಾಮ್ದಾಗ. ದುಂಡಾಗಿರಲು ಕಾರಣವೇನು ಅಂತ ಕೇಳ್ತಾರೆ. ಅಥವಾ ಸ್ಪೆರಿಕಲ್ ಶೇಪ್ ಇರ್ತದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಸರ್ಫೇಸ್ ಟೆನ್ಷನ್ ಅಂಥೇಳಿ ಕರಿತೀವಿ ನಾವು. ಸರ್ಫೇಸ್ ಟೆನ್ಷನ್ ಏರಿಯಾ, ಕನ್ನಡದಾಗ ಮೇಲ್ಮುಖ ಒತ್ತಡ. ಇದು ಆನ್ಸರ್ ಕೊಡಬೇಕು. ಮೇಲ್ಮುಖ ಒತ್ತಡ ಕಾರಣವಾಗಿದೆ. ಆಪ್ಷನ್ದಾಗ ಇದು ಕೊಟ್ಟಿಲ್ಲ ಅಂದರೆ ಏನು? ಕೋಹೆಸಿವ್ ಫೋರ್ಸ್ ಅಂಥೇಳಿ ಕೊಟ್ಟಿರ್ತಾರೆ. SSC ಕ್ವಶನ್. ಕೋಹೆಸಿವ್ ಫೋರ್ಸ್ ಅಂದರೆ ಇದರ ಅರ್ಥ ಏನು ಅಂದರೆ ಒಗ್ಗೂಡಿಸುವ ಬಲ. ಒಗ್ಗೂಡಿಸುವ ಬಲ ಅಂದ್ರೆ ನಮಗೆ ಇಲ್ಲಿಂದ ಸ್ಪಷ್ಟ ಗೊತ್ತಾಯಿತು. ನೀರಿನ ಹನಿ ದುಂಡಾಗಿರಲು ಕಾರಣವೇನೆಂದರೆ ಮೇಲ್ಮುಖ ಒತ್ತಡ ಅಥವಾ ಸರ್ಫೇಸ್ ಟೆನ್ಷನ್, ಕೋಹೆಸಿವ್ ಫೋರ್ಸ್ ಅಥವಾ ಒಗ್ಗೂಡಿಸುವ ಬಲ. ಇನ್ನು ಎರಡನೇ ವಿಚಾರ, ನಿಂತ ನೀರಿನಲ್ಲಿ ಏನು ಇರುತ್ತದೆ ಅಂತ ಕೇಳಿದ್ರಂದ್ರೆ ಇದು ಸಿವಿಲ್ PSI ಕ್ವಶನ್. ಇದು ನಿಂತ ನೀರದ, ಇದರೊಳಗೆ ಏನದ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಥವಾ ಪ್ರಚನ್ನ ಶಕ್ತಿ ಇದೆ. ಇದು ಕರೆಕ್ಟ್ ಗೊತ್ತಿರಬೇಕು ನಮಗೆ. ಈ ನೀರಿನ ಮೇಲೆ ಯಾವ ಶಕ್ತಿ ಬೀಳುತ್ತದೆ ಅಂದರೆ ಸೂರ್ಯನ ಶಾಖ ಶಕ್ತಿ ಬೀಳುತ್ತದೆ. ಹಾಗಾದರೆ ಸೋಲಾರ್ ಎನರ್ಜಿ ಶಾಖ ಶಕ್ತಿ ಬೀಳುತ್ತದೆ. ಆಗ ನೀರು ಏನಾಗ್ತದೆ ಅಂದ್ರೆ ಆವಿಯಾಗುತ್ತದೆ. ಇದನ್ನು ನಾವು ನೀರಾವಿ ಅಥವಾ ವಾಟರ್ ವೇಪರ್ ಅಂತೇಳಿ ಕರಿತೀವಿ ನಾವು. ವಾಟರ್ ವೇಪರ್ ಆಯಿತು. ಈ ನೀರಾವಿ ಒಂದು ಏನು ಅಂಥೇಳಿ SSC ಕೇಳ್ಯಾರ. ನೀರಾವಿ ಇದು ಒಂದು ಅನಿಲವಾಗಿದೆ ಅಥವಾ ಗ್ಯಾಸ್ ಅನ್ನಬೇಕಿದಕ್ಕೆ. ನೀರಾವಿ ಇದು ಒಂದು ಏನು ಅಂದರೆ ಗ್ಯಾಸ್. ಹಾಗಾದರೆ ಎಂಥ ಗ್ಯಾಸ್ ಅಂದರೆ ಗ್ರೀನ್ ಹೌಸ್ ಗ್ಯಾಸ್. ಗ್ರೀನ್ ಹೌಸ್ ಗ್ಯಾಸ್ ಇದು ಹೇಳಬೇಕು ನಾವು. ಹಸಿರು ಮನೆ ಅನಿಲ, ಇದು ಎಂಥ ಅನಿಲ ರೀ? ಹಸಿರು ಮನೆ ಅನಿಲವಾಗಿದೆ. ಇದು ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದ. ಅತಿ ಹೆಚ್ಚಿಗೆ ಇರುವ ಹಸಿರು ಮನೆ ಅನಿಲ ಯಾವುದು ಅಂದ್ರೆ ವಾಟರ್ ವೇಪರ್ ಅಥವಾ ಏನಂದ್ರೆ ನೀರಾವಿ ಆಗಿದೆ. ನೀರಾವಿ ಒಂದು ಏನು ಅಂದ್ರೆ ಅನಿಲವಾಗಿದೆ. ಇದು ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ವಾತಾವರಣದಲ್ಲಿರುವ ನೀರಾವಿಯ ಅಂಶ ಅಥವಾ ತೇವಾಂಶ ಅಂತೀವಿ ನಾವು. ಈ ತೇವಾಂಶಕ್ಕೆ ಏನು ಅನ್ನಬೇಕು ಅಂದರೆ ಇಂಗ್ಲೀಷ್ನಾಗ ಹ್ಯುಮಿಡಿಟಿ ಅಂತೇಳಿ ಕರಿತೀವಿ ನಾವು. ಹ್ಯುಮಿಡಿಟಿಗೆ ಏನು ಅನ್ನಬೇಕು ಅಂದ್ರೆ ಆರ್ದ್ರತೆ ಎಂದು ಕರೆಯುತ್ತೇವೆ. ಇದು ಕರೆಕ್ಟಾಗಿ ಗೊತ್ತಿರಬೇಕು. ವಾತಾವರಣದಲ್ಲಿರುವ ತೇವಾಂಶವನ್ನು ಏನೆಂದು ಕರೆಯಲಾಗುತ್ತದೆ? ಹ್ಯುಮಿಡಿಟಿ ಅಥವಾ ಆರ್ದ್ರತೆ. ಈ ಹ್ಯುಮಿಡಿಟಿಯಲ್ಲಿ ಎಷ್ಟು ಪ್ರಕಾರಗಳು ಇವೆ ಅಂತ ಕೇಳಿದ್ರು ಅಂದ್ರೆ 3 ಪ್ರಕಾರಗಳು ಇವೆ. ಎಷ್ಟು ಪ್ರಕಾರಗಳದವ್ರಿ? 3 ಪ್ರಕಾರಗಳು ಏನದಂದ್ರೆ ಇದರಲ್ಲಿ ಒಂದನೇದ್ದು ಅವಕ್ಕೆ ಏನೇನು ಸ್ಪಷ್ಟವಾಗಿ ಅದಾವ ಅನ್ನೋದು ಗೊತ್ತಿರಬೇಕು. ಸಮಗ್ರ ಆರ್ದ್ರತೆ ಅಂಥೇಳಿ ಕರಿತೀವಿ ನಾವು. ಅಂದ್ರೆ ಇದರ ಅರ್ಥ ಏನು ಅಂದರೆ ಎಬ್ಸಲ್ಯೂಟ್ ಹ್ಯುಮಿಡಿಟಿ ಅಂದಂಗೆ. ಎರಡನೆಯದ್ದು ಸಾಪೇಕ್ಷ ಆರ್ದ್ರತೆ ಅಂತೇಳಿ ಕರಿತೇವೆ. ಅದಕ್ಕೆ ಏನನ್ಬೇಕಂದ್ರೆ ಸಾಪೇಕ್ಷ ಆರ್ದ್ರತೆಗೆ ಇದಕ್ಕೆ ರಿಲೇಟಿವ್ ಹ್ಯುಮಿಡಿಟಿ ಅಂತೇಳಿ ಕರಿತೇವೆ. ಫಸ್ಟ್ ನೋಡಿ, ತೇವಾಂಶವನ್ನು ವಾತಾವರಣದಲ್ಲಿ ಇರೋದಕ್ಕೆ ಹ್ಯುಮಿಡಿಟಿ ಅಂತೀವಿ. ಹ್ಯುಮಿಡಿಟಿಗೆ ಏನಂತೀವಿ ಅಂದ್ರೆ ಆರ್ದ್ರತೆ ಅಂತೀವಿ. ಆರ್ದ್ರತೆಯಲ್ಲಿ ಒಂದು ಎಬ್ಸಲ್ಯೂಟ್. ಎಬ್ಸಲ್ಯೂಟ್ ಅಂದ್ರೆ ಒಟ್ಟು ಎಂದರ್ಥ. ಇದಕ್ಕೆ ಕನ್ನಡದಾಗ ಒಟ್ಟು ತೇವಾಂಶ ಎಂದರ್ಥ. ಇದರ ಮೀನಿಂಗ ಈ ಟರ್ಮ್ ಇತ್ತು ಅಂದರೆ ಇದಕ್ಕೆ ಟಿಕ್ ಹಾಕಿ ಬಂದುಬಿಡ್ಬೇಕು. ಒಟ್ಟು ತೇವಾಂಶಕ್ಕೆ ಸಮಗ್ರ ಅಂತಾರ. ಹಾಗಾದರೆ ಎರಡನೆಯದ್ದು ರಿಲೇಟಿವ್ ಹ್ಯುಮಿಡಿಟಿ. ಹೋಲಿಕೆ ಮಾಡಬೇಕಿದ್ರಾಗ ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಈ ಸದ್ದು ವಾತಾವರಣದಲ್ಲಿ ಈಗಿರುವ ತೇವಾಂಶ ಪ್ರೆಸೆಂಟ್ ಮತ್ತು ಗರಿಷ್ಠ ಇರುವ ತೇವಾಂಶ ಅದೇ ಗಾಳಿಯೊಳಗೆ ಮ್ಯಾಕ್ಸಿಮಮ್ ಎಷ್ಟಿರಬಹುದು ಅನ್ನಂಗ. ಗರಿಷ್ಠ ತೇವಾಂಶ ಇಂಟು 100
ಹಿಂಗೆ ಸೂತ್ರ ಅದರ ಇದಕ್ಕೆ. ಈ ಟರ್ಮ್ ನಾವು ಏನು ಅನ್ನಬೇಕಂದ್ರೆ ಅನುಪಾತ ಎನ್ನುವ ಪದ ಇತ್ತು ಅಂದರೆ ಇದಕ್ಕೆ ಟಿಕ್ ಹಾಕಿ ಬರಬೇಕು. ಆ ಕೊಟ್ಟಿರುವ ಹೇಳಿಕೆದೊಳಗೆ ಅನುಪಾತ ಅನ್ನೋದು ವರ್ಡ್ ಅಂತಾರೆ, ಇದಕ್ಕೆ ಹೋಲಿಕೆ ಮಾಡೋದಂತಾರೆ ಅನುಪಾತ ಅಂತೀವಿ ನಾವು. ಸಾಪೇಕ್ಷ ಅನುಪಾತ ಎಂದರೆ ಏನು? ವಾತಾವರಣದಲ್ಲಿ ಗರಿಷ್ಠ ಇರಬಹುದಾದ ತೇವಾಂಶ ಮತ್ತು ಈಗಿರುವ ತೇವಾಂಶಗಳ ನಡುವಿನ ಅನುಪಾತ ಸಾಪೇಕ್ಷ ಹೋಲಿಕೆ, ಅದನ್ನು ಸಾಪೇಕ್ಷ ಅಂತೀವಿ. ಮೂರನೆಯದ್ದು ಏನಂದ್ರೆ ಒಂದು ಸಮಗ್ರ ಆಯಿತು, ಎರಡು ಸಾಪೇಕ್ಷ ಆಯಿತು, ಮೂರನೇದು ನಿರ್ದಿಷ್ಟ ಅನುಪಾತ ಅಂತ ಹೇಳಿ ಬರ್ತದೆ. ನಿರ್ದಿಷ್ಟ ಸ್ಪೆಸಿಫಿಕ್, ನಿರ್ದಿಷ್ಟ ಅನುಪಾತ ಇದನ್ನು ಹೇಳಬೇಕು ನಾವು. ಇದಕ್ಕಂತರೂ ಒಂದೇ ವರ್ಡ್ ನಿರ್ದಿಷ್ಟ ಅಥವಾ ಏನದಂದ್ರೆ ಸ್ಪೆಸಿಫಿಕ್ ಅಂತೇಳಿ ಕರಿಬೇಕು. ಇದನ್ನು ಹೇಳಬೇಕಾದ್ರೆ ವರ್ಡ್ ಏನು ಬೇಕಂದ್ರೆ ತೇವಾಂಶದ ಒಟ್ಟು ಅಂಥೇಳಿ ಅದ. ಇಲ್ಲಿ ತೇವಾಂಶದ ಮೊತ್ತ ಅಂಥೇಳಿ ವರ್ಡ್ ಇರಬೇಕು. ಈ ಆನ್ಸರ್ ಮಾಡೋ ಬತ್ತಿಗೆ ಏನು ಹೇಳಬೇಕು? ಮೊತ್ತ ಎನ್ನುವುದು ವರ್ಡ್ ಇರಬೇಕು. ವಾತಾವರಣದಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಎನ್ನುತ್ತೇವೆ, ಅನುಪಾತದಲ್ಲಿ ಹೇಳಿದರೆ ಸಾಪೇಕ್ಷ ಎನ್ನುತ್ತೇವೆ, ತೇವಾಂಶದ ಮೊತ್ತ ಎಂದರೆ ನಿರ್ದಿಷ್ಟ ಸ್ಪೆಸಿಫಿಕ್ ಎನ್ನುತ್ತೇವೆ. ಇದಕ್ಕೆ ಸಿವಿಲ್ PSI ಕ್ವಶನ್ ಕೇಳಿದ್ದು ಏನಂದ್ರೆ ತೇವಾಂಶದ ಮಾನ ಅಥವಾ ಆರ್ದ್ರತೆಯನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ? ಹೈಗ್ರೋಮೀಟರ್ ಮಾಪಕದಲ್ಲಿ ಅಳೆಯುತ್ತಾರೆ. ಹೈಗ್ರೋಮೀಟರ್ ಕೊಟ್ಟಿಲ್ಲ ಅಂದರೆ ಏನು ಹೇಳಬೇಕು? ಸೈಕ್ರೋಮೀಟರ್ ಮಾಪಕದಲ್ಲಿ ಅಳೆಯುತ್ತಾರೆ. ಸೈಕ್ರೋಮೀಟರ್ ಮಾಪಕ ಅಂದರೂ ಒಂದೇ, ಹೈಗ್ರೋಮೀಟರ್ ಮಾಪಕ ಅಂದರೂ ಒಂದೇ. ಇಷ್ಟು ಇದರ ಬಗ್ಗೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ತೇವಾಂಶ ಇನ್ನೂ ಎತ್ತರಕ್ಕೆ ಹೋದಾಗ ಇಲ್ಲಿ ನಿಧಾನವಾಗಿ ಘನೀಕರಣಗೊಂಡು ಮೋಡಗಳಾಗುತ್ತವೆ. ಹಾಗಾದರೆ ಮೋಡಗಳ ರಚನೆ ಎಲ್ಲಿ ಆಯಿತು ಅಂದಂಗಾಯ್ತು. ಈ ಮೋಡಗಳು ಎಲ್ಲಿ ರಚನೆಯಾಗುತ್ತವೆ ಅಂದ್ರೆ ಟ್ರೋಪೋಸ್ಪಿಯರದಲ್ಲಿ ರಚನೆಯಾಗುತ್ತವೆ. ಟ್ರೋಪೋಸ್ಪಿಯರ್ ಎನ್ನುವುದು ಭೂಮಿಗೆ ಅತ್ಯಂತ ಸಮೀಪವಾದ ವಾತಾವರಣದ ವಲಯ. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಪರಿವರ್ತನ ಮಂಡಲ ಅಂಥೇಳಿ ಕರಿತೀವಿ ನಾವು. ಯಾಕೆ ಪರಿವರ್ತನ ಮಂಡಲ ಅಂತೀವಿ ಅಂದ್ರೆ ಈ ವಲಯದೊಳಗೆ ಮ್ಯಾಗ ಹೋದಂತೆ ತಾಪಮಾನ ಕಡಿಮೆ ಆಗ್ತದ. ಪ್ರತಿ 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸಿ ಟೆಂಪ್ರೇಚರ್ ಇದರೊಳಗೆ ಡೌನ್ ಆಗ್ತದ, ಕಡಿಮೆ ಆಗ್ತದ. ಅದಕ್ಕೆ ಇಲ್ಲಿರುವ ತೇವಾಂಶವು ಘನೀಕರಣಗೊಂಡು ಏನಾಗುತ್ತದೆ? ಮೋಡಗಳು ಎಲ್ಲಿ ಕಂಡು ಬರುತ್ತವೆ? ಟ್ರೋಪೋಸ್ಪಿಯರ್ ಪರಿವರ್ತನ ಮಂಡಲ ಎನ್ನುತ್ತೇವೆ. ಇಷ್ಟು ನಮಗೆ ಇದರ ಬಗ್ಗೆ ಕರೆಕ್ಟಾಗಿ ಐಡಿಯಾ ಇರಬೇಕು. ಇನ್ನು ಕೆಲವೊಂದು ಸಲ ವಾತಾವರಣದಲ್ಲಿರುವ ಈ ತೇವಾಂಶಕ್ಕೆ ಕೃತಕವಾಗಿ ಮೋಡಗಳು ತಯಾರು ಮಾಡಬಹುದು. ಅದನ್ನು ನಾವೇನಬೇಕು ಅಂದ್ರೆ ಆರ್ಟಿಫಿಷಿಯಲ್ ಅಥವಾ ಕೃತಕ ಮೋಡ ಬಿತ್ತನೆ ಅಂಥೇಳಿ ಕರಿತೀವಿ ನಾವು. ಕ್ಲೌಡ್ ಸೀಡಿಂಗ್ ಅಂಥೇಳಿ ಕರೀತಾರೆ. ಕ್ಲೌಡ್ ಸೀಡಿಂಗ್ ಅಂದರೆ ಮೋಡ ಬಿತ್ತನೆ ಮಾಡೋದು, ಮೋಡಗಳ ರಚನೆ ಮಾಡುವುದು ಎಂದರ್ಥ. ಈ ಮೋಡ ಬಿತ್ತನೆಗೆ ಏನನ್ನು ಬಳಸಲಾಗುತ್ತದೆ ಅಂತೇಳಿ ಕೇಳ್ಯಾರ. KS UPSC ಎರಡಕ್ಕೂ ಸಿಲ್ವರ್ ಅಯೋಡೈಡ್ ಎನ್ನುವ ವಸ್ತು ವಾತಾವರಣದಲ್ಲಿ ಸಿಂಪರಣೆ ಮಾಡುತ್ತಾರೆ. ಏನಂದ್ರಿ? ಸಿಲ್ವರ್ ಅಯೋಡೈಡ. ಇದನ್ನು ಈ ಹೆಲಿಕಾಪ್ಟರ್ದಾಗ ಹೋಗ್ಕೇಸಂದ್ರೆ ಇದನ್ನು ವಾತಾವರಣದಲ್ಲಿ ಮ್ಯಾಗ ಗಾಳಿಗೆಲ್ಲ ಚೆಲ್ತಾರೆ. ಆವಾಗ ಏನಾಗಿಬಿಡ್ತಂದ್ರೆ ಈ ತೇವಾಂಶ ಘನೀಕರಣಗೊಂಡು ಏನಾಗುತ್ತದೆ? ಮೋಡಗಳಾಗುತ್ತದೆ. ಆದರೆ ಇದು ಮೋಸ್ಟ್ ಎಕ್ಸ್ಪೆಂಡಿಚರ್ ಭಾಳ ಆಗ್ತದೆ. ರೊಕ್ಕ ಕೊಟ್ಟು ಟ್ಯಾಂಕಲ್ಲಿ ನೀರು ತರಿಸೋದೇ ಚಲೋ, ಏನೋ ಅದೇ ಸ್ವಸ್ಥ ಬೀಳ್ತದೆ. ಇದು ಅದಕ್ಕಿಂತ ಕಾಸ್ಟ್ಲಿ ಅಂದಂಗೆ. ಆದ್ರೂ ಕೃತಕವಾಗಿ ಮೋಡ ಬಿತ್ತನೆ ಮಾಡಲು ಏನನ್ನು ಬಳಸಲಾಗುತ್ತದೆ? ಸಿಲ್ವರ್ ಅಯೋಡೈಡ್ ಅಥವಾ ಬೆಳ್ಳಿಯ ಅಯೋಡೈಡ್ ಬಳಸುತ್ತಾರೆ. ಇಷ್ಟು ಇದರ ಬಗ್ಗೆ ನಮಗೆ ಮಿನಿಮಮ್ ಐಡಿಯಾ ಇರಬೇಕು. ಇನ್ನು ಮೋಡಗಳ ಬಗ್ಗೆ ಗೊತ್ತಿಲ್ಲ. ಏನು ಮೋಡಗಳಲ್ಲಿ ಪ್ರಕಾರಗಳದಾವೆ ನೋಡಿ. ಫಸ್ಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಇವು ಮೋಡಗಳಲ್ಲಿ 4 ರಚನೆಗಳನ್ನು ಹೊಂದ್ಯಾವು. ಮೋಡಗಳ ಕುರಿತು ಅಧ್ಯಯನ ಮಾಡುವುದು ಸ್ಟಡಿ ಆಫ್ ಕ್ಲೌಡ್ಸ್, ಇದು ಗೊತ್ತಿರಬೇಕು. ನೆಫಾಲಜಿ, ಸ್ಟಡಿ ಆಫ್ ಕ್ಲೌಡ್ಸ್ ಅಂದರೆ ಏನು ರೀ? ನೆಫಾಲಜಿ. ಇದು ಇಲ್ಲಿ ಮಧ್ಯದಲ್ಲಿ ಬರ ನೆಫಾಲಜಿ. ಇಷ್ಟು ಕರೆಕ್ಟಾಗಿ ಗೊತ್ತಿರಬೇಕು. ಇದು ವಾತಾವರಣದಲ್ಲಿ ಮೋಡಗಳು ಎಷ್ಟು ಪ್ರದೇಶದೊಳಗೆ ಹಂಚಿಕೆಯಾಗ್ಯಾವ ಅನ್ನೋದು ತಿಳ್ಕೋಬೇಕು ಅಂದ್ರೆ ಅದಕ್ಕೊಂದು ಉಪಕರಣ ಬೇಕಲ್ಲ.
ಅದಕ್ಕೆ ಏನಂದ್ರೆ ಮೀತ ಈತ ಪ್ರೋಪ ಬ್ಯೂಟ ಪೆಂಟ ಹೆಕ್ಸಾ ಹೆಪ್ಟ ಆಕ್ಟಾ ಅಂತೀವಿ. ಆಕ್ಟಾ ಅಂದರೆ 8. ಹಾಗಾದರೆ ಮೋಡಗಳನ್ನು ಅಳೆಯುವ ಉಪಕರಣ ಯಾವುದಂದ್ರೆ ಆಕ್ಟಾಸ್. ಎಂಥ ಉಪಕರಣರಿದು? ಆಕ್ಟಾಸ್. ಆಕ್ಟಾ ಅಂದರೆ ಎಷ್ಟು? 8. 0ದಿಂದ 8ರವರೆಗೆ ಇದರಲ್ಲಿ ಸಂಖ್ಯೆಗಳು ಇರುತ್ತವೆ. ಅದಕ್ಕೆ ಅದರ ಹೆಸರು ಕೊಟ್ರ. 0ದಿಂದ 8ರ ತನಕ ಇರ್ತಾವೆ ಆಕ್ಟಾಸ್. 0 ಎಂದರೆ ಶುಭ್ರವಾದ ಆಕಾಶ ಅಥವಾ ಮೋಡರಹಿತವಾದ ಆಕಾಶ. 8 ಎಂದರೆ ಬೂದು ಬಣ್ಣದ ಮೋಡದ ರಚನೆ, ಅಂದರೆ ಅತ್ಯಂತ ಹೆಚ್ಚು ಮೋಡ ಹೊಂದಿರುವಂಥ ರಚನೆ ಅಂದಂಗ. 8 ಎನ್ನುವ ನಂಬರ್ ಹೈಯೆಸ್ಟ್ ಕ್ಲೌಡ್ಸ್ ಸೂಚಿಸಿದರೆ 0 ಎನ್ನುವುದು ಶುಭ್ರವಾದ ಆಕಾಶವನ್ನು ಸೂಚಿಸುತ್ತದೆ. ಇಷ್ಟು ನಮಗೆ ಗೊತ್ತಿರಬೇಕು. ಪದರು ಮೋಡಗಳು ಎಷ್ಟು ಎತ್ತರದಲ್ಲಿ? ಮೋಡಗಳಲ್ಲಿ ಪ್ರಕಾರಗಳು: 1 ಪದರು ಮೋಡ, 2 ರಾಶಿ ಮೋಡ, 3ನೇದು ರಾಶಿ ವೃಷ್ಟಿ ಮೋಡ, 4ನೇದು ಹಿಮಕಣದ ಮೋಡ. ಪದರು ಮೋಡಗಳು ಎಷ್ಟು ಎತ್ತರದಲ್ಲಿ ಕಂಡುಬರುತ್ತವೆ? 2 ಕಿಲೋಮೀಟರ್ ಎತ್ತರದಲ್ಲಿ. ಹಾಗಾದರೆ ಹಿಮಕಣ ಅಥವಾ ಸಿರಸ್ ಮೋಡಗಳು 6 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುತ್ತವೆ. ಸಿರಸ್ ಇದು ಒಂದು ಏನು ಅಂತ ಕೇಳಿದ್ರು UPSCಗೆ ಎತ್ತರದ ಮೋಡದ ಪ್ರಕಾರವಾಗಿದೆ. ಎತ್ತರದ ಮೋಡವಾಗಿದೆ. ಯಾವುದ್ರಿ? ಸಿರಸ್. ಸಿರಸ್ ಇದು ಒಂದು ಏನು ಅಂತೇಳಿ ಪ್ರೀವಿಯಸ್ IAS ಕ್ವಶನ್ ಟರ್ಮ್ ಕೊಟ್ಟನು ಬರೀ. ಅತಿ ಎತ್ತರದ ಮೋಡದ ಪ್ರಕಾರವಾಗಿದೆ. ಸುಮಾರು 6 ಕಿಲೋಮೀಟರ್ ಎತ್ತರಕ್ಕೆ ಇದೆ. ಇದು ಹೇಳಬೇಕು. ಇನ್ನು ಇಲ್ಲಿ ಅಬ್ಸರ್ವೇಷನ್ ಮಾಡಿ ಉತ್ತರದ ರಚನೆ ಹೆಂಗೆ ಅದ ಅನ್ನೋದು. ಪದರು ಮೋಡಗಳು ಎಂಥ ಮಳೆಯನ್ನು ತರುತ್ತವೆ ಅಂದರೆ ತುಂತುರು ಮಳೆ ತರುತ್ತವೆ. ಇದಕ್ಕೆ ನಾವು ಕಾರಣ ಏನು ಅಂದರೆ ಚಂತನ ಮಳೆಗ ಅಡ್ಡಾಡಿದ್ರೂ ಮೈ ತೊಯ್ಯಂಗಿಲ್ಲ ಈ ಮೋಡಗಳದಿಂದ. ಯಾಕಂದ್ರೆ ಈ ಮಳೆಯ ನೀರಿನ ಹನಿಗಳ ಗಾತ್ರ 0.5 mm ಕಡಿಮೆ ಇರುತ್ತದೆ. ಈ ಮಳೆಯ ನೀರಿನ ಹನಿ ಎಷ್ಟು ಇರಬೇಕು ಅಂದ್ರೆ 5 mm ಇರಬೇಕು. ಏನು ಆ 5 mm ಇತ್ತು ಅಂದ್ರೆ ಮಳೆಯ ನೀರಿನ ಹನಿ ಎಷ್ಟು ಗಾತ್ರ ಇರ್ತದೆ? 5 mm ಇರಬೇಕು. ಹಾಗಾದರೆ ಈ ಆಲಿಕಲ್ಲು ಬೀಳ್ತಾವಲ್ಲ, ಹೇಲ್ಸ್, ಆಲಿಕಲ್ಲು ಬೀಳುವತ್ತಿಗೆ ಅವತರ ಗಾತ್ರ ಎಷ್ಟು ಇರ್ತದೆ ಅಂದ್ರೆ ಮಿನಿಮಮ್ 5 mm ಇರ್ತದೆ. ಮ್ಯಾಕ್ಸಿಮಮ್ ಒಂದೊಂದು ಸಲ 50 mm ಬೀಳ್ತದೆ ರೀ. ಕಿಡ್ದೊಳ್ದು ಒಮ್ಮೆ ಕತ್ತರಿಸಿ ತಲೆ ಮೇಗೆ ಬೀಳ್ತಂದ್ರೆ ಕಷ್ಟ ರೀ. 50 mm ಇರ್ತಾವಂದಂಗ. ಇನ್ನು ಇದು ತುಂತುರು ಮಳೆ ಎಷ್ಟಿರ್ತದ ಅಂತ ಕೇಳಿದ್ರು ಅಂದ್ರೆ 0.5 mm. ಇದು ಹೇಳ್ಬೇಕು ನಾವು. ಯಾಕೆ ಮೈ ತೊಯ್ಯಂಗಿಲ್ಲ ಅಂದ್ರೆ ಆ ಸಣ್ಣ ನೀರಿನ ಹನಿಗಳಿರ್ತಾವೆ. ಇನ್ನು ಪದರು ಮೋಡಗಳಿಗೆ ಇಂಗ್ಲೀಷ್ನಾಗ ನಾವು ಸ್ಟೇಟಸ್ ಹತ್ತೀವಿ. 2 ಕಿಲೋಮೀಟರ್ ಎತ್ತರ, ತುಂತುರು ಮಳೆ, ಅದರ ಮಳೆಯ ನೀರಿನ ಹನಿ ಎಷ್ಟಿರ್ತದಂದ್ರೆ 0.5 mm. ಇಷ್ಟು ಗೊತ್ತಿರಬೇಕು. ರಾಶಿ ಮೋಡಗಳು ಎಂಥ ರಚನೆ ಹೊಂದಿರುತ್ತವೆ ಅಂದರೆ ಹೂಕೋಸಿನ ರಚನೆ ಹೊಂದಿರುತ್ತವೆ. ಎಂಥ ರಚನೆ ಹೊಂದಿರ್ತಾವ್ರಿ? ಹೂಕೋಸು. ಉಣ್ಣೆಯ ಗುಡ್ಡೆಯ ರಚನೆ ಹೊಂದಿರುತ್ತವೆ. ನೋಡಿ ಇಲ್ಲಿ ಅದಾವ ನೋಡ್ರಿ, ಕೂದಲ ಡಿಗ್ಗಿ ಹಾಕದಂಗೆ ಹಿಂಗೆ ರಚನೆ ಅದಾವಿಲ್ಲ ರೀ, ಉಣ್ಣೆಯ ಗುಡ್ಡೆ. ಉಣ್ಣೆಯ ಗುಡ್ಡೆಯ ರಚನೆ ಹೊಂದಿರುತ್ತವೆ. ಕೂದಲ ಒಯ್ದು ಒಂದೇ ಕಡೆ ಡಿಗ್ಗಿ ಹಾಕದಂಗೆ. ನೆಕ್ಸ್ಟ್ ಇದು ಯಾವುದಂದ್ರೆ ರಾಶಿ ಮೋಡಗಳು. ರಾಶಿ ವೃಷ್ಟಿ ಅಂದರೆ ಇದನ್ನು ನೋಡಿದ್ರೆ ನೋಡ್ರಿ ಮಳೆ ಕಂಡಪಟ್ಟಿ ಬರ್ತದೆ ಅನ್ನಪ್ಲೆ ಅನ್ನಿಸ್ತದೆ. ಹಾಗಾದರೆ ಇದು ಎಂಥ ಮಳೆ ಅಂದರೆ ಹೆಚ್ಚು ಮಳೆಯನ್ನು ಬರುತ್ತದೆ. ಒಂದು ಕಾನ್ಸೆಪ್ಟ್. ಎರಡನೆಯದು ರಾಶಿ ವೃಷ್ಟಿ ಮೋಡಗಳು ಹಿಮಮಳೆಯನ್ನು ಸುರಿಸುತ್ತವೆ. ಕೆಲವೊಮ್ಮೆ ಹಿಮಮಳೆಗಳನ್ನು ಉಂಟು ಮಾಡುತ್ತವೆ. ಹಿಮಕಣದ ಮೋಡಗಳು ನೋಡಕ್ಕೆ ಹೆಂಗದಾವ ನೋಡ್ರಿ. ಈ ನೀರಿನಾಗ ಹತ್ತಿ ತೊಗೊಂಡು ಹಿಂಡಿ ಹಿಂಗೆ ಬಿಟ್ಟೆವು ಅಂದ್ರೆ ಹೆಂಗಾಗ್ತದೆ ಆ ರೀತಿ ನೀರಿನಾಗ ಹತ್ತಿ ಅದ್ದಿ ಒಣಗಿಸ್ಕಿಸನ್ ಮತ್ತೆ ಹಿಂಗೆ ಒಗದ್ರ ಅಥವಾ ಹಿಂಡಿ ಒಗದಂಗೆ. ಇದರ ರಚನೆ ಏನನ್ಬೇಕಂದ್ರೆ ಹಿಂಜಿದ ಅಥವಾ ಹಿಂಡಿದ ಹತ್ತಿ ರಚನೆ ಹೊಂದಿದೆ ಅಥವಾ ಕುದುರೆಯ ಬಾಲದ ರಚನೆ ಹೊಂದಿದೆ. ಕುದುರೆ ಬಾಲ ಅಥವಾ ನಾರಿನ ರಚನೆ ಹೊಂದಿದೆ. ಫೈಬರ್ಸ್, ನಾರಿನ ರಚನೆ ಅಥವಾ ಗುಂಗುರು ಕೂದಲಿನ ರಚನೆ ಹೊಂದಿದೆ. ಎಂಥ ರಚನೆ ಹೇಳ್ಬೇಕ್ರಿ? ಕರ್ಲಿ ಹೇರ್ಸ್, ಗುಂಗುರು ಕೂದಲಿನ ರಚನೆ ಹೊಂದಿದೆ.
ಇವೆಲ್ಲ ಏನದಂದ್ರೆ ಹಿಮಕಣದ ಮೋಡಗಳು. ಈಗ ನಮಗೆ ಪ್ರಶ್ನೆ ಇರೋದೇ ಇಲ್ಲೇ ವಿಶೇಷವಾಗಿ ಕೇಳ್ತಾನ ನೋಡ್ರಿ. ಒಂದನೇದ್ದು ಹೈ ಕ್ಲೌಡ್ಸ್, ಎರಡನೇದ್ದು ಮಿಡಲ್ ಕ್ಲೌಡ್ಸ್ ಮಧ್ಯಮ ಎತ್ತರದ ಮೋಡಗಳು, ಮೂರನೇದ್ದು ಲೋ ಕ್ಲೌಡ್ಸ್, ನಾಲ್ಕನೇದ್ದು ಎಕ್ಸ್ಟೆನ್ಸಿವ್ ಹಾರಿಜೆಂಟಲ್ ಕ್ಲೌಡ್ಸ್. UPSC ಇದು ಬೇಕು ನಮಗೆ ಕ್ವಶನ್ ಇಲ್ಲಿ. ಹೈ ಕ್ಲೌಡ್ಸ್ ಅಂದ್ರೆ ಅತಿ ಎತ್ತರದ ಮೋಡಗಳು, ಹಾಗಾದರೆ ಇದು ಮಧ್ಯಮ ಎತ್ತರದ ಮೋಡಗಳು, ಇದು ಕೆಳ ಮೋಡಗಳು. ಇವು ಕರೆಕ್ಟಾಗಿ ಗೊತ್ತಿರಬೇಕು. ಇದಕ್ಕೆ ಏನಂದ್ರೆ ಲಂಬವಾಗಿ ವಿಸ್ತಾರಗೊಂಡ ಮೋಡಗಳು ಅಂದಂಗೆ. ಇಷ್ಟ ಆಯ್ತಿರ? ಈಗ ನಾ ಇಲ್ಲಿ ನೆನಪಿಡ್ಲಿಕ್ಕೆ ಹೆಂಗೆ ಹೇಳೋದು ಅಂತಂದ್ರದು ನೋಡಿ. ಇದು ಸಿರಸ್ ಅದ, ಇದು ನಿಂಬಸ್ ಅದ, ಇದು ಕ್ಯುಮುಲಸ್ ಅದ, ಇದು ಸ್ಟೇಟಸ್ ಅದ. ಆ್ಯಕ್ಚುಲಿ ವರ್ಡ್ ಕ್ಯುಮುಲಸ್ ಅಂದ್ರೆ ಲ್ಯಾಟಿನ್ ವರ್ಡ್, ಕ್ಲೌಡ್ಸ್ ಅಂದರೆ ಇಂಗ್ಲೀಷ್ ಪದ, ಕ್ಯುಮುಲಸ್ ಅಂದರೆ ಮೋಡ ಅಂದಂಗೆ. ಈಗ ನೆನಪಿಟ್ಕೊಳ್ಳೋದು ಹೆಂಗೆ? ಎತ್ತರದ ಮೋಡಗಳು ನಾ ಹೆಂಗೆ ಬರಿತೀನಿ ನೋಡಿರಿ. ಒಂದನೇದ್ದು ಸಿರಸ್ ಮೋಡಗಳು, ಎತ್ತರದ ಮೋಡವಾಗಿದೆ. ಇದನ್ನು ತಂದು ಇದಕ್ಕೆ ಜಾಯಿಂಟ್ ಮಾಡಬೇಕೀಗ. ಸಿರೋ ನಿಂಬಸ್ ಮೋಡಗಳು ನೋಡಿ, ಕಿಲ್ಲಿ ತಂದು ಇದಕ್ಕೆ ಜಾಯಿಂಟ್ ಮಾಡಿ. ಒಂದನೇದು ಸಿರಸ್, ಎರಡನೇದು ಸಿರೋ ನಿಂಬಸ್ ಮೋಡಗಳು, ಸಿರೋ ನಿಂಬಸ್ ಮೋಡಗಳು ಇದು ಹೇಳಬೇಕು. ಹಾಗಾದರೆ ಮೂರನೆಯದ್ದು ಇಲ್ಲೇ ಬರೆದಿರ್ತೀನಿ ನೋಡಿ. ಸಿರೋ ನಿಂಬಸ್ ಆಗನ ಇದನ್ನೇ ತಂದು ಇದಕ್ಕೆ ಜಾಯಿಂಟ್ ಮಾಡಿ ಸಲ ಸಿರೋ ಕ್ಯುಮುಲಸ್ ಮೋಡಗಳು, ಸಿರೋ ಕ್ಯುಮುಲಸ್ ಮೋಡಗಳು ಇವೆಲ್ಲ ಎತ್ತರ. ಆ ಕಡೆದಿಂದ ಬರಬೇಕು ಎತ್ತರದಿಂದ, ಈ ಕಡೆದಿಂದ ಇದಕ್ಕೊಮ್ಮ ಇದಕ್ಕೊಮ್ಮ ಅದು. ಒಂದನೇದ್ದು ಸಿರಸ, ಎರಡನೇದು ಸಿರೋ ನಿಂಬಸ, ಮೂರನೇದು ಸಿರೋ ಕ್ಯುಮುಲಸ, ಇವೆಲ್ಲ ಎತ್ತರದ ಮೋಡಗಳು. ಈಗ ನೋಡ್ರಿ, ಆಲ್ಟೋ ಅಂತ ಹೇಳಿ ಬಂತಂದ್ರೆ ಮಧ್ಯಮ ವರ್ಡದಲ್ಲಿ ಆಲ್ಟೋ ಅನ್ನೋದು ವರ್ಡ್ ಬರಬೇಕು. ಆಲ್ಟೋ ಅಂದರೆ ಮಿಡಲ್ ಅಂದಂಗ. ಇಲ್ಲಿನ ವರ್ಡ್ ಏನದ ಆಲ್ಟೋ ಅಂಥೇಳಿ ತೋತೀನಿ. ಆಲ್ಟೋ ಸ್ಟೇಟಸ್ ಮಧ್ಯಮ ಎತ್ತರದ ಮೋಡಗಳು, ಆಲ್ಟೋ ಕ್ಯುಮುಲಸ್ ಮಧ್ಯಮ ಎತ್ತರದ ಮೋಡಗಳು, ಆಲ್ಟೋ ಕ್ಯುಮುಲಸ್ ಇವೆರಡು ಮಧ್ಯಮ ಎತ್ತರದ ಮೋಡಗಳು. ಕ್ಯೂ ಗೊತ್ತಿರಲಿ. ಇನ್ನು ಕೆಳ ಮೋಡಗಳು ಅಂದರೆ ಇಲ್ಲಿದಿಂದ ಚಾಲು ಮಾಡೋದು. ಇದು ಅತ್ಯಂತ ಕೆಳ, ಆಮ್ಯಾಗ ಇದಕ್ಕೆ ಜೋಡಿ, ಇದಕ್ಕೆ ಜೋಡಿ ಮಾಡೋದು. ಹಾಗಾದರೆ ಒಂದು ಸ್ಟೇಟಸ್ ಮೋಡಗಳು, ಎರಡನೆಯದು ಸ್ಟ್ರೇಟೋ ಕ್ಯುಮುಲಸ್. ನಾ ಹೆಂಗೆ ಬರ್ಲಿಕ್ಕತ್ತೀನಿ ಅನ್ನೋದು ಅಬ್ಸರ್ವ್ ಮಾಡ್ಬೇಕ್ರಿ ತಾವು. ಸ್ಟ್ರೇಟೋ ನಿಂಬಸ್ ಮೋಡಗಳು. ಇವು ಕನ್ಫ್ಯೂಷನ್ ಆಗುವಂಥದ್ದು ಏನೂ ಇಲ್ಲ ರೀ, ಅಲ್ಲೇ ಅದಾವ್ರಿ ಎಲ್ಲ ರಚನೆ. ಆ ಕಡೆದು ಬಂದ್ರೆ ಎತ್ತರ, ಈ ಕಡೆದು ಹೊಂಟ್ರ ಗಿಡಕ್ಕೆ ನಡುವೆ ಅಲ್ಟೋನು ತೊಗೊಂಡೇವಿ ಅಂದ್ರೆ ಮಧ್ಯಮ. ಇನ್ನು ಲಾಸ್ಟ್ ಹಾರಿಜೆಂಟಲ್ ಅಂದ್ರೆ ಹಿಂಗೆ ಹೆಚ್ಚಿಗೆ ವಿಸ್ತಾರವಾಗಿದ್ದು ಯಾವುದವ ಅಂತ ಕೇಳ್ತಾರ. ಇದು ಒಮ್ಮೆ ಹೇಳಬೇಕು, ಇದಕ್ಕೆ ಜೋಡಿ ಮಾಡಿ ಒಮ್ಮೆ ಹೇಳಬೇಕು. ಅಂದರೆ ಏನು ಅಂದರೆ ಕ್ಯುಮುಲಸ್. ಇದು ಜೋಡಿ ಮಾಡಿದ್ರೆ ಕ್ಯುಮುಲೋ ನಿಂಬಸ್ ಮೋಡಗಳು. ಇಷ್ಟು ನಾವು ಫಸ್ಟ್ ಹೇಳಬೇಕು. ಹೌದು, ಹೈಯೆಸ್ಟ್ ಮಳೆ ತರುವ ಮೋಡ ಯಾವುದು ಅಂತ ಕೇಳಿದ್ರಂದ್ರೆ ವೃಷ್ಟಿ ಪದರು ಮೋಡ. ಯಾವ ಮೋಡ ರೀ? ವೃಷ್ಟಿ ಪದರು ಮೋಡ ಅಂಥೇಳಿ ಹೇಳಬೇಕು. ಇದು ಹೇಳಬೇಕು. ಹಾಗಾಗಿ ವೃಷ್ಟಿ ಪದರು ಮೋಡ ಅಂದ್ರೆ ನಿಂಬೋ ಸ್ಟೇಟಸ್ ಅಂಥೇಳಿ ಕರಿತೇವೆ ನಾವು. ಏನನ್ಬೇಕು ರೀ? ನಿಂಬೋ ಸ್ಟೇಟಸ್ ಮೋಡಗಳು. ಸ್ಟೇಟಸ್ ಇದು KS ಕ್ವಶನ್ ಪ್ರಿಲಿಮ್ಸ್ ಕೇಳಿದ್ದು 2008ದಾಗ. ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಏನೋ ಒಂದು ವಿಚಾರ, ಮೋಡ ಕವಿದ ರಾತ್ರಿಗಳು ಹೆಚ್ಚು ಬೆಚ್ಚಗೆ ಇರುತ್ತವೆ, ಏಕೆಂದರೆ ಭೂಮಿಯ ಉಷ್ಣ ಹೊರ ಹೋಗದಂತೆ ಮೋಡಗಳು ತಡೆದು ವಾಪಸ್ ಭೂಮಿ ಕಳಿಸ್ತಾವೆ.
ಭೂಮಿಯ ಶಾಖ ಹೊರ ಹೋಗದಂತೆ ತಡೆಯುತ್ತವೆ. ಅದಕ್ಕೆ ಬೆಚ್ಚಗಿರ್ತವೆ ಮೋಡ ಕವಿದ ರಾತ್ರಿಗಳು. ಇಷ್ಟು ನಮಗೆ ಇದರ ಬಗ್ಗೆ ಏನದಂದ್ರೆ ಕರೆಕ್ಟಾಗಿ ಗೊತ್ತಿರಬೇಕು. ಎಲ್ಲರಿಗೂ ಧನ್ಯವಾದಗಳು.